ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂಥ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರಧಾನ ಕಾರ್ಯದರ್ಶಿ ಮುಳುಗೋಡ ಪಾಟೀಲ್ ನಮಸ್ಕರಿಸಿ, ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಸಂಜುಗೌಡ ಪಾಟೀಲ್ ನಮಸ್ಕರಿಸಿ, ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕರಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು. ಬರುವ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ಅಂತಕ್ಕಂಥ ಅವರು ಯಾವ ಆಧಾರಕ್ಕೆ ಹೇಳಿದ್ರು ಅಂದ್ರೆ, ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿ ಇವತ್ತು ರಾಜ್ಯದ ಜನರ ಮನದಾಳವನ್ನು ಅರ್ಥ ಮಾಡಿಕೊಂಡು, ಅಷ್ಟೇ ಅಲ್ಲದ ಇವತ್ತು ಕಾಂಗ್ರೆಸ್ದ ನಾಯಕರು ಕಾಂಗ್ರೆಸ್ದ ಕಾರ್ಯಕರ್ತರು ಏನು ಮಾತಾಡ್ತಾರೆ, ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಗೆಲುವು ಇಲ್ಲ ಅಂತಕ್ಕಂಥ ಎಲ್ಲ ವಿಚಾರ ಇಟ್ಕೊಂಡು ಅವರು ಬರುವ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧ್ಯತೆ ಅಂತಕ್ಕಂಥದ್ದು ಹೇಳಿದರು. ಅದರ ಪ್ರತಿಯಾಗಿ ನಮ್ಮ ರಾಜ್ಯದ ಕೈಗಾರಿಕಾ ಮಂತ್ರಿಗಳು, ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ MB ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟರು. ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದರು. ಅದರಾಗ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದರು. ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಯಾರಿದ್ದಾರೆ ಅಂತಕ್ಕಂಥದ್ದು ನಾ ಉಸ್ತುವಾರಿ ಮಂತ್ರಿಗಳಾದಂಥ MB ಪಾಟೀಲ್ ಸಾಹೇಬ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಬಲಿಷ್ಠ ಆಗಿದೆ, ಭಾಳಷ್ಟು ನಾಯಕರು ಭಾರತೀಯ ಜನತಾ ಪಕ್ಷದ. ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನಾಯಕತ್ವ ಗುಣವನ್ನು ಕಲಿಸ್ಕೊಟ್ಟೈತಿ. ಆದರೆ ಈ ಪ್ರಶ್ನೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಾಯಕರನ್ನ ತೆಗೆದಿರಿ ನೀವು, ನಿಮ್ಮನ್ನು ಬಿಟ್ಟರೆ ಎರಡನೇ ಲೆವೆಲ್ ನಾಯಕರನ್ನ ಮುಂದೆ ಬಿಡಂಗಿಲ್ಲ. ನೀವು ನಿಮ್ಮಲ್ಲಿ ನಾಯಕತ್ವ ಕೊರತೆ ಅದ, ಅದು ಭಾರತೀಯ ಜನತಾ ಪಕ್ಷಕ್ಕೆ ನಾಯಕತ್ವದ ಕೊರತೆ ಇಲ್ಲ. ಇವತ್ತು ಅದ್ರ ಜೊತೆಗೆ ತಾವೊಂದು ಮಾತು ಹೇಳಿದ್ರಿ. ಬಿಜಾಪುರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳರು ಉಚ್ಚಾಟನೆ ಆದ ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಭಾಳಷ್ಟು ಪ್ರತಿ ಮತಕ್ಷೇತ್ರದಲ್ಲೂ ಕೂಡ ಭಾಳಷ್ಟು ಬಲಿಷ್ಠವಾದಂಥ ನಾಯಕರಿದ್ದಾರೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಇನ್ನೊಂದು ಮಾತು ಬಸನಗೌಡ ಪಾಟೀಲ್ ಯತ್ನಾಳನ್ನ ಬೇರೆ ಪಕ್ಷ ಕಟ್ರಿ ಅಂತಕ್ಕಂಥದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಕ್ಲಿಯರ್ ಮಾಡಿಬಿಟ್ಟಾರ, ನಾ ಬೇರೆ ಪಕ್ಷ ಕಟ್ಟಾಗಿಲ್ಲ ದೇಶ. ಯಾಕಂದ್ರೆ ಅವ್ರು ಹಿಂದುತ್ವದ ಆಧಾರದ ಮೇಲೆ ಇರೋದ್ರಿಂದ ಪಕ್ಷ ಕಟ್ಟಿದ್ರೆ ಭಾರತೀಯ ಹಿಂದುತ್ವಕ್ಕೇ ಪಟ್ಟು ಬೀಳ್ತಕ್ಕಂಥ ವಿಚಾರ ಇಟ್ಕೊಂಡು ಅವ್ರು ಬೇರೆ ಪಕ್ಷ ಕಟ್ಟಂಗಿಲ್ಲ ಅಂತ ಹೇಳಿಬಿಟ್ಟು ಕ್ಲಿಯರ್ ಮಾಡಿಬಿಟ್ಟಾರ. ಅವ್ರು ನೀವು ಹೇಳ್ತಕ್ಕಂಥ ಸಲಹೆಯನ್ನು ಅವ್ರೇನು ಕೇಳೋದಿಲ್ಲ. ಯಾಕಂದ್ರೆ ಅವರು ಭಾಳಷ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅವರು ಸ್ವಂತ ನಿರ್ಣಯ ತಗೋತಾರೆ. ಆದರೆ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸಲಹೆ ಅವರಿಗೆ ತೆಗೆದುಕೊಳ್ಳಲಿಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳರು ಒಂದು ಹಿಂದುತ್ವ ಕಂಡುಕೊಂಡಿದ್ದಾರೆ, ಅದಕ್ಕೆ ನಾವು ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಳ್ಳಂಗಿಲ್ಲ ಅಂತ. ಅಲ್ಲ, ಅವ್ರು ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಾರಲ್ಲ, ಮೊದಲೇ ಹೇಳ್ಬಿಟ್ಟಾರ, ನಾ ಕಾಂಗ್ರೆಸ್ಸಕ್ಕೆ ನಾನು ಹೆಣಸಕ್ಕೆ ಬರತ್ತಾರೋ, ನಿಮ್ಮ ಕಡೆ ಮುಖವನ್ನು ನೋಡಲ್ಲ ಅಂತ ಹೇಳಿದಾರೆ. ಅದು ನಿಮ್ಮ ಕಡೆ ಬರುವಂಥ ಪ್ರಶ್ನೆನಿಲ್ಲ. ಆದ್ರೆ ನೀವು ಕರ್ಕೊಳ್ಳಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅದಕ್ಕೆ ಕಾರಣ ಏನು ಹೇಳಿದ್ರಿ? ಬಸನಗೌಡ ಪಾಳ್ಯರು ಹಿಂದುತ್ವ ಕಂಡುಕೊಂಡ್ರ, ಅದಕ್ಕೆ ಅವ್ರು ಒಂದೇ ಇದಕ್ಕೆ ಕಂಡುಕೊಂಡ್ರ ಅಂತಕ್ಕಂಥದ್ದು ಹೇಳಿದ್ರಿ. ಅಂದ್ರೆ ನೀವು ಏನು ಮಾಡಿರಿ, ಈಗ ರಾಜ್ಯದ ಜನತೆಗಿರ್ಬೋದು, ಬಿಜಾಪುರ ಜಿಲ್ಲೆ ಜನತೆಗೆ ಕ್ಲಿಯರ್ ಮಾಡಿಬಿಟ್ರಿ. ಅಂದರೆ ಕಾಂಗ್ರೆಸ್ ಅನ್ನೋದು ಹಿಂದುತ್ವದ ವಿರೋಧಿ ಪಕ್ಷ ಅಂತಕ್ಕಂಥದ್ದನ್ನು ಕ್ಲಿಯರ್ ಮಾಡಿದ್ರಿ. ಈಗ ನಾ ಪ್ರಶ್ನೆ ನಿಮಗೆ ಮಾಡ್ತೀನಿ, ಬಿಜಾಪುರದಲ್ಲಿನ ನಿಮಗೆ ಎಷ್ಟು ಗುಂಪು ಅದಾವು? ಒಂದು DK ಶಿವಕುಮಾರ್ ಗುಂಪಿಲ್ವಾ? ಒಂದು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಗುಂಪಿಲ್ಲ? ಇಲ್ಲಿ 2 ಗುಂಪು ಅದಾವ, ಇನ್ನೊಂದು ತಟಸ್ಥ ಗುಂಪು ಅದ ಇಲ್ಲಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಮುಂದೆ ಚುನಾವಣೆಯನ್ನು ಗೆಲ್ತೆ ಅಂತಕ್ಕಂಥ ಏನು ನಿಮಗೆ ನಂಬಿಕೆ ಅದ ಅಂತಕ್ಕಂಥದ್ದು. ಈಗ ಇನ್ನೊಂದು ಮೊನ್ನೆ ತಾವು 2 ವರ್ಷದ ಸಾಧನಾ ಸಮಾವೇಶ ಮಾಡಿದ್ರು. ಆದ್ರೆ
ನೀವು 2.5 ವರ್ಷದ ಸಾಧನಾ ಸಮಾವೇಶ ಮಾಡಿದ್ರಂದ್ರೆ ನಿಮ್ಮ ಕಾಂಗ್ರೆಸ್ಸಿನ ಹುಳುಕೆಲ್ಲ ಗೊತ್ತಾಕ್ಯದ ಜನರಿಗೆ ಆಲ್ರೆಡಿ ಗೊತ್ತದ, ಅದು ಹೊರಗೆ ಬೀಳ್ತಿತ್ತು ಅಂತಕ್ಕಂಥದ್ದು. ನಾನು ಒಂದು ಮಾತು ಹೇಳ್ತೀನಿ, ವಿಜಯಪುರ ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾಧ್ಯಕ್ಷನಾಗಿ ನೀವೇನು ತಿಳ್ಕೊಂಡ್ರಿ ವಿಜಯಪುರ ಜಿಲ್ಲೆಯ ಬಗ್ಗೆ, ಭಾರತೀಯ ಜನತಾ ಪಕ್ಷದ ಬಗ್ಗೆ, ಅವೆಲ್ಲ ತಪ್ಪು ತಿಳುವಳಿಕೆಗಳು. ಬರುವ 2028 ಚುನಾವಣೆಯಲ್ಲಿ ಬಿಜಾಪುರದ 8 ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಗೊತ್ತಾಗೈತಿ, ಬರುವ ದಿನಮಾನದಲ್ಲಿ ಕಾಂಗ್ರೆಸ್ ಬರೋದು ಗೊತ್ತಾಗೈತೆ ಅವ್ರಿಗೆ. ಯಾಕಂದ್ರೆ ಸರ್ಕಾರಿ ದವಾಖಾನೆ ಇರ್ತಕ್ಕಂಥ ಏನು ಜನ ಔಷಧಿ ಕೇಂದ್ರಗಳನ್ನು ಮಾಡ್ಯಾರ ಕೇಂದ್ರ ಸರ್ಕಾರ, ನೀವು ತೆಗಿ ಉದ್ದೇಶ ಏನಿತ್ತು? ಎಲ್ಲ ವ್ಯವಸ್ಥೆಗಳಿಗೂ ಅದನ್ನ ಎಕ್ಸ್ಟ್ರಾ ವ್ಯವಸ್ಥೆ ಇತ್ತು. ಇವತ್ತು ಮೆಡಿಸಿನ್ ಸಿಗದಂಥ ಸಂದರ್ಭದಲ್ಲೇ ಅಲ್ಲಿ ಹೋಗಿ ಸಾಮಾನ್ಯ ಬಡವ ಅಲ್ಲಿ ಔಷಧ ತಗೋತಿದ್ದ. ಈಗ ಸಾಕಷ್ಟು ಸರ್ಕಾರದ ಒಂದಲ್ಲಿ ಬಂದಂಥ ಪೇಷಂಟ್ಗಳಿಗೆ ನೀವು ಔಷಧವನ್ನು ಬರೆದು ಕೊಟ್ಟಾಗ ಔಷಧದಿಂದ ಹೊರಗೆ ಕಳಿಸ್ತಾರೆ. ಸಾಕಷ್ಟು ಪೇಷಂಟ್ ಬಿಜಾಪುರ ಡಾಕ್ಟರ್ ತಿರುಗಾಡ್ತಿರ್ತಾರೆ. ಅಂಥ ಪರಿಸ್ಥಿತಿ ಒಳಗೆ ಆ ಜನ ಔಷಧಿ ಕೇಂದ್ರವನ್ನು ಯಾಕೆ ನೀವು ಬಂದ್ ಮಾಡಿರಿ? ಕಾರಣ ಇಷ್ಟೇ, ಆ ಜನ ಔಷಧಿ ಕೇಂದ್ರದ ಒಂದು ಮೇಲೆ ಮೋದಿಯವ್ರ ಫೋಟೋ ಇರ್ತೈತಿ. ಅಂದರೆ ನಿಮಗೇನು ಭಯ ಹುಟ್ಬಿಟ್ಟೈತಿ ಈಗ ಮೋದಿಯವ್ರ ಬಗ್ಗೆ. ಆ ಮೋದಿಯವ್ರ ಫೋಟೋ ಅದ ಅಂತಕ್ಕಂಥದ್ದು. ಯಾಕಂದ್ರೆ ನಿಮ್ಗೆಲ್ಲರ ಕಣ್ಣು ಮುಂದೆ ಬರೀ ಮೋದಿ ಬರಕೈತಾರೆ ಇವತ್ತು. ಅಂತ ಬರುವ ದಿನಮಾನದಲ್ಲಿ ನಿಮ್ಮ ಸೋಲಿಗೆ ನಿಮಗೆ ನಿಶ್ಚಿತ ಆಗಿಬಿಟ್ಟೈತಿ. ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಶ್ಚಿತ ಆಗೈತೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಾಗ್ಬಿಟ್ಟೈತಿ ಇವತ್ತು. ಆ ಫೋಟೋ ಒಂದೇ ಕಾರಣ ಇಟ್ಕೊಂಡು ಇವತ್ತು ಅದನ್ನು ಮುಚ್ಚುವಂಥ ಕೆಲಸ ಮಾಡಕೈತೀರಿ ಅಂತಕ್ಕಂಥದ್ದು. ಇವತ್ತು ಅದ್ರ ಜೊತೆಗೆ ಇವತ್ತು ನೀತಿ ಆಯೋಗದ ಮೀಟಿಂಗ್ ಆಯಿತು. ನೀತಿ ಆಯೋಗದ ಮೀಟಿಂಗ್ ದೆಹಲಿಯ ಭಾರತ ಮಂಟಪದಲ್ಲಿ ಆದಂಥ ಒಂದು ಮೀಟಿಂಗ್ ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಜವಾಬ್ದಾರಿಯ ಮುಖ್ಯಮಂತ್ರಿ ಆಗಲಿಲ್ಲ. ಅದು ನಮ್ಮ ದೇಶದ ಮುನ್ನಡೆಯನ್ನು ಬರೀತಕ್ಕಂಥ ಒಂದು ಮೀಟಿಂಗ್. ಅದು ರಾಜ್ಯದ ಸಮಸ್ಯೆ ಇರ್ಬೋದು, ದೇಶದ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಇತ್ತು. ಸುಮ್ಮನೆ ನೀವು ರಾಜ್ಯದಾಗ ಕೂತ ಪ್ರಧಾನಮಂತ್ರಿಯವ್ರಿಗೆ ಬೈಯೋ ಬದಲಿ ನೀವು ಅಂಥ ಒಂದು ಮೀಟಿಂಗಿಗೆ ಹೋಗಿ ಅಲ್ಲಿ ತಮ್ಮ ಸಮಸ್ಯೆಯನ್ನು ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಅದೆಲ್ಲ ಬಿಟ್ಟು ಇವತ್ತು ನೀವು ಬರೀ ಮೋದಿಯವರನ್ನು ಬೈತಕ್ಕಂಥ ಏನು ನೀವು ಕೆಲಸ ಮಾಡೋಕ್ಕೈತೀರಿ, ಇದನ್ನು ಹೊರತಾಗಿ ನೀವು ಮಾಡಬೇಕಾದಂಥ ಕೆಲಸ ಅಲ್ಲಿ ಹೋಗ್ಬೇಕಂತಕ್ಕಂಥದ್ದು. ನೀವು ಏನು ಮೊನ್ನೆ ಚುನಾವಣೆಯಲ್ಲಿ ಗೆದ್ದಿರಿ, ನೀವು ಯಾವ ಆಧಾರ ಮೇಲೆ ಗೆದ್ದಿರಿ? ಗುತ್ತಿಗೆದಾರನ ಮುಂದಿಟ್ರಿ, 40% ಕಮಿಷನ್ ಅಂತ ಆರೋಪ ಮಾಡಿ ಜನರಿಗೆ ತಪ್ಪು ಸಂದೇಶ ಕೊಟ್ರಿ. ಆದ್ರೆ ಇವತ್ತು ಅದೇ ಗುತ್ತಿಗೆದಾರನ ಕೇಳಿ ನಿಮ್ಮ ದೊಡ್ಡ ಅರ್ಧಾರ ಅಂತಕ್ಕಂಥದ್ದು 40 ಹೋಗಿ 60% ಮಾಡಿಬಿಟ್ರಿ. ಈಗ 40 ಅನ್ನೋದು ಇಲ್ಲೇ ಇಲ್ಲ, ಸುಳ್ಳು ಆರೋಪ ಮಾಡಿದ್ರಿ. ಈಗ 60 ನಡೆದದ. ಮತ್ತು ನೀವು ಒಬ್ಬರು MB ಪಾಲ್ಡಿನ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಬಿಜಾಪುರ ಜಿಲ್ಲೆಯೊಳಗೆ ನೀವು ಒಬ್ಬರು ರಾಜ್ಯದ ಕಾಂಗ್ರೆಸ್ ನಾಯಕರಾಗಿ ಗುರುತಿಸ್ಕೊಂಡಿರಿ. ಈಗ ಎಲ್ಲ ರಾಜ್ಯದ ಇಲಾಖೆಗಳಿಗೆ ಹೋಗಿ ನೋಡ್ರಿ, ಅಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಿಗಾಗಿ ಆಡಳಿತ ಪೂರ ಕುಸಿದ್ಬಿಟ್ಟೈತಿ. ಏನೂ ಕೆಲಸ ಆಗ್ತಾ ಇಲ್ಲ. ಅಧಿಕಾರಿಗಳು ಮಾಡಿದ್ದೇ ಒಂದು ದರ್ಬಾರ್ ಆಗಿಬಿಟ್ಟೈತೆ ಅಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ನೀವು ಏನು ಸೆಕೆಂಡ್ ಲೆವೆಲ್ ನಾಯಕರದಾರ ಅವ್ರ ಬಗ್ಗೆ ನೀವು ಚಿಂತೆ ಮಾಡಿರಿ. ಈಗ ನೀವು ಚುನಾವಣೆಯನ್ನು ಘೋಷಣೆ ಮಾಡಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಾಕರೆ ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಆ ಕೆಲಸವನ್ನು ಕೂಡ ನೀವು ಮಾಡಬೇಕು. ನಿಮಗೆ ಇವತ್ತು ಮತದಾನ ಯಾರು ಹಾಕ್ತಾರೆ ಹೇಳ್ರಿ? ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ MB ಪಾಲ್ಡರಿಗೆ. ಇವತ್ತು ಆ ಗುತ್ತಿಗೆದಾರ ನಿಮ್ಮ ಬೆನ್ನದಾರನು? ಕಾರ್ಮಿಕರಿಗೆ ಕೆಲಸ ಇಲ್ಲ, ಅವ್ರು ನಿಮ್ಮ ಜೊತೆ ಇಲ್ಲ. ರೈತರಿಗೆ ಅವ್ರು ಕಷ್ಟ ಪರಿಸ್ಥಿತಿ ಹೇಳ್ತಿರೋದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಅವ್ರದ್ದು. ಅವ್ರ ಬಗ್ಗೆ ನಿಮಗೆ ಕಣಿಕಲ್ಲ, ಅವ್ರ ಜೊತೆ ಇಲ್ಲ. ಇವತ್ತು ನಿಮಗೆ ಯಾರು ಮತದಾನ ಮಾಡ್ತಾರಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು ನೀವು ಇವತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡ್ತೀರಿ. ನಿಮ್ಮ ಪಕ್ಷದಲ್ಲಿನ 2 ಗುಂಪು ಅದಾವೆ. ಒಂದು DK ಶಿವಕುಮಾರ್ ಕಡೆ ಗುಂಪದ, ಇನ್ನೊಂದು ಮುಖ್ಯಮಂತ್ರಿ ಗುಂಪದ, ಈ ತಟಸ್ಥ ಗುಂಪದ. ಮೊದಲು ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿರಿ. ಇವು 3 ಗುಂಪ ಈಗ ಹೊರ ಬೀಳ್ತಾವ, ಸ್ವಲ್ಪ ದಿನದಲ್ಲಿ ಹೊರಗೆ ಬೀಳ್ತಾವ. ನಮ್ಮ ಪಕ್ಷಕ್ಕೆ ಮುಂದೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ನಾನು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಸರ್, ಈಗ ನೀವು ಪಕ್ಷ ಸಂಘಟನೆ ಅಧಿಕಾರದ ಬಗ್ಗೆ ಹೇಳಿದ್ರಿ. ಈಗ ನಿಮ್ಮ ಪಕ್ಷದ ಪ್ರಮುಖ ಕಾರ್ಯಕರ್ತರು ಮತ್ತು ಮುಖಂಡರೇ ಸಾಮಾಜಿಕ ಜಾಲತಾಣಗಳಲ್ಲಿ ಪಕ್ಷದ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, ನಮ್ಮ ಪಕ್ಷದಲ್ಲಿ ಅಂಥ ಸಮಸ್ಯೆ ಸದ್ಯಕ್ಕೆ ನನಗೇನು ಕಾಣ್ತಾ ಇಲ್ಲ. ಅವು ಎಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳದ, ನಮ್ಮಲ್ಲಿ ಅವ್ರ ರೀತಿ ಮೇಜರ್ ಸಮಸ್ಯೆ ಇಲ್ಲ ಸರ್. ನಾನು ನಡೆಸ್ಬಿಟ್ಟು ಈಗ ಬಹಿರಂಗವಾಗಿ ಸಮಾಜದಲ್ಲಿ ಬರಿತಾ ಇದ್ದಾರೆ ಸರ್. ಅವರು ಗುಂಪುಗಾರಿಕೆ ನಮ್ಮ ನಾಯಕರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಅವರೇ ನಿಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರೇ ಬಹಿರಂಗವಾಗಿ ಮಾಡ್ತಾರೆ.
ಹಂಗೆ ನನ್ನ ಅನಿಸಿದ ಮಟ್ಟಿಗೆ ಅಂಥ ಸಮಸ್ಯೆಗಳು ನನ್ನ ಮುಂದೆ ಬಂದಿಲ್ಲ ಅಂತಕ್ಕಂಥದ್ದು. ಅವು ಏನಾರ ಬಂದ್ರೆ ನಾವು ಆ ಸಮಸ್ಯೆಗಳು ಚರ್ಚೆ ಮಾಡಿ. ನಮ್ಮಲ್ಲಿ ಅಂಥ ಯಾವ ಸಮಸ್ಯೆಗಳು ಇಲ್ಲರಿ. ಈಗ ಯತ್ನಾಳ್ ಅವರ ಜೊತೆ ಗುರ್ಸ್ಕೊಂಡಂಥ ನಿಮ್ಮ ಕಾರ್ಪೊರೇಟ್ಗಳು ಮತ್ತು ಕೆಲವು ಮುಖಂಡರುಗಳಿದ್ದಾರೆ, ಅವರ ಮೇಲೆ ಏನಾದ್ರು ದೂರು ಬಂದಿದೆಯಾ, ಏನಾದ್ರು ಕ್ರಮ ತಗೊಳ್ತಾ ಇದ್ದೀರಾ, ಹೇಗೆ? ಈಗ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತಿನ ಮೇಲೆ ಬಂದಿದ್ದಾರೆ. ಇವತ್ತು ಆ ಚುನಾವಣೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಒಂದು ಸಹಾಯವನ್ನು ತೊಗೊಂಡಾರ ಅವತ್ತು. ಆದ್ರೆ ಉಚ್ಚಾಟನೆ ಆದ ತಕ್ಷಣ ಅವರೆಲ್ಲರೂ ಪಕ್ಷದ ಜೊತೆನೇ ಅದಾರ. ಇನ್ನು ಅವ್ರು ಶಾಸಕರಿರೋದ್ರಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವರು ಸಂಪಂತ ಇಟ್ಕೊಂಡಿರ್ಬೋದು. ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಇರ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಗೆ. ಈಗ ಯತ್ನಾಳ್ ಅವ್ರನ್ನು ಬಿಜೆಪಿಗೆ ಬೆನ್ ಮಾಡ್ಕೊಳ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸರ್. ಮತ್ತೆ ಮರಳಿ ನಾನು ಬಿಜಾಪುರದವನಾಗಿ ಬರ್ತಿದ್ರಂದ್ರೆ ನಾವು ಅವ್ರಿಗೆ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷ. ಆದ್ರೆ ಘಟನೆಗಳು ಭಾಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವ. ಉಚ್ಚಾಟನೆ ಮಾಡುವಾಗ ಕೂಡ ಭಾಳಷ್ಟು ಸಮಯ ಕೊಟ್ಟು ಉಚ್ಚಾಟನೆ ಮಾಡಿದ್ದಾರೆ. ತೆಗೆದುಕೊಳ್ಬೋದು, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸರಳಾಗಿ ಈ ದೌಡ್ ಆಗ್ತಕ್ಕಂಥ ಕೆಲಸ ಅಲ್ಲ. ಅದಕ್ಕೆ ಸಮಯ ತಗೊಂಡು ಆಗ್ತೈತೋ ಇಲ್ಲೋ ಅನ್ನೋದು ನನಗೂ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಜಿಲ್ಲಾ ಅಧ್ಯಕ್ಷ, ಅದು ಹೈಕಮಾಂಡ್ ಇರೋದ್ರಿಂದ ಅದು ನನಗೆ ಹೆಚ್ಚು ವಿಷಯ ನನಗೆ ಬರಲ್ಲ. ನನಗೆ ಗೊತ್ತಿದೆ ಇಷ್ಟ. ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಿರ್ಣಯಕ್ಕೆ ನಾವು ತಲೆ ಬಾಗಲೇಬೇಕು. ಆದರೆ ಅಷ್ಟು ಸರಳ ಆಗ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥದ್ದು ಕೂಡ ನನಗೆ ಅನಿಸ್ತಾ ಇದೆ.